ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಿಮಗೆಲ್ಲ ಗೊತ್ತಿರ್ಬೋದು, ಬಿಗ್ ಬಾಸ್ ಸೀಸನ್ 11 ಬಂದುಬಿಟ್ಟು 11ನೇ ವಾರಕ್ಕೆ ಆದರೆ ಕಾಲಿಟ್ಟಿದೆ ಅಂತಲೇ ಹೇಳ್ಬೋದು. ಇನ್ನು ನಿನ್ನೆ ಮಂಗಳವಾರ ರಾತ್ರಿ ಅಂದರೆ ನಿನ್ನೆ ಎಪಿಸೋಡ್ನಲ್ಲಿ ಬಂದುಬಿಟ್ಟು ವೋಟಿಂಗ್ ಲೈನ್ಸ್ ಆದರೆ ಓಪನ್ ಆಗಿವೆ. ಇನ್ನು ಈ ವೋಟಿಂಗ್ ಲೈನ್ಸ್ ಓಪನ್ ಆಗಿವೆ ಮತ್ತು ನಿಮಗೆಲ್ಲ ಗೊತ್ತಿರ್ಬೋದು, ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಬಂದುಬಿಟ್ಟು 8 ಜನ ಆದರೆ ನಾಮಿನೇಟ್ ಆದರೆ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಈ 8 ಜನರಲ್ಲಿ ವೋಟಿಂಗ್ ಲೈನ್ಸಲ್ಲಿ ಯಾರು ಮುಂದೆ ಇದ್ದಾರೆ ಮತ್ತು ಯಾರು ಡೇಂಜರ್ ಝೋನ್ನಲ್ಲಿ ಇದ್ದಾರೆ ಮತ್ತು ಹನುಮಂತು ಅವರು ಎಷ್ಟು ವೋಟ್ಗಳ ಮುಂದೆ ಇದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆಲಲ್ಲಿ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ಸ್ಟ್ರೈಟಾಗಿ ಅಪ್ಡೇಟ್ಗಳಿಗೆ ಬರೋದಾದರೆ ನಿಮಗೆಲ್ಲ ಗೊತ್ತಿರ್ಬೋದು, ನಿನ್ನೆ ಬಂದುಬಿಟ್ಟು 8 ಜನ ಆದರೆ ನಾಮಿನೇಟ್ ಆದರೆ ಆಗಿದ್ರ ಅಂತಲೇ ಹೇಳ್ಬೋದು. ಒಂದನೇದು ರಜತ್ ಮತ್ತು ಎರಡನೇದು ಭವ್ಯ ಮತ್ತು ಮೂರನೇದು ಶಿಶಿರ್ ಅವರು ಮತ್ತು ನಾಲ್ಕನೇದಾಗಿ ಧನ್ರಾಜ್ ಮತ್ತು ಐದನೇದಾಗಿ ಹನುಮಂತು ಮತ್ತು ಆರನೇದಾಗಿ ಮೋಕ್ಷಿತಾ, ಏಳನೇದಾಗಿ ತ್ರಿವಿಕ್ರಮ್ ಆ್ಯಂಡ್ ಮತ್ತು ಕೊನೆಯದಾಗಿ ಚೈತ್ರ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆದರೆ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಇವರೆಲ್ಲರನ್ನು ನೋಡ್ತಾ ಇದ್ದರೆ ಇವತ್ತು ಬುಧವಾರದ ವೋಟಿಂಗ್ ಲೈನ್ಸ್ ಕೂಡ ಓಪನ್ ಆಗಿದ್ದು ಮತ್ತು ವೋಟಿಂಗಲ್ಲಿ ಯಾರು ಮುಂದೆ ಇದ್ದಾರೆ ಅಂತ ನೋಡೋದಾದರೆ ಮೊದಲನೇ ಸ್ಥಾನದಲ್ಲಿ ಬಂದುಬಿಟ್ಟು ಹನುಮಂತ್ ಅವರು ಇದ್ದಾರೆ ಅಂತಲೇ ಹೇಳ್ಬೋದು. ಇವ್ರಿಗೆ ಜನರ ಕಡೆಯಿಂದ ಕೂಡ ರೆಸ್ಪಾನ್ಸ್ ಅದೇ ರೀತಿ ಬರ್ತಿದೆ ಮತ್ತು ಫ್ಯಾನ್ಸ್ ಫಾಲೋವಿಂಗ್ ಕೂಡ ಅದೇ ರೀತಿ ಇದೆ ಹೊರಗಡೆ ಅಂತಲೇ ಹೇಳ್ಬೋದು. ಆ ಕಾರಣದಿಂದಾಗಿ ಹನುಮಂತ್ ಅವರಿಗೆ ವೋಟಿಂಗ್ ಕೂಡ ತುಂಬ ಚೆನ್ನಾಗಿ ಬಂದಿವೆ ಮತ್ತು ಆ ಕಾರಣದಿಂದಾಗಿ 1ನೇ ಸ್ಥಾನದಲ್ಲಿ ಹನುಮಂತ್ ಅವರಾದರೆ ಇದ್ದಾರೆ ಅಂತಲೇ ಹೇಳ್ಬೋದು. ಇನ್ನು 2ನೇ ಸ್ಥಾನದಲ್ಲಿ ಬಂದುಬಿಟ್ಟು ಮೋಕ್ಷಿತ್ ಅವರಾದರೆ ಇದ್ದಾರೆ. ಇವ್ರಿಗೂ ಕೂಡ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದಾರೆ ಅಂತಲೇ ಹೇಳ್ಬೋದು ಹೊರಗಡೆ. ಆ ಕಾರಣದಿಂದಾಗಿ 2ನೇ ಸ್ಥಾನದಲ್ಲಿ ಮೋಕ್ಷಿತ್ ಅವರು ಇದ್ದಾರೆ. ಇನ್ನು 3ನೇದಾಗಿ ಶಿಶಿರ್ ಅವರು ಇದ್ದರೆ, 4ನೇದಾಗಿ ತ್ರಿವಿಕ್ರಮ್ ಅವರಾದರೆ ಇದ್ದಾರೆ. ಇನ್ನು 5ನೇದಾಗಿ ಭವ್ಯ ಅವರಿದ್ದರೆ, 6ನೇದಾಗಿ ಧನ್ರಾಜ್ ಅವರಾದರೆ ಇದ್ದಾರೆ. ಇನ್ನು ನಿಮಗೆಲ್ಲ ಗೊತ್ತಿರ್ಬೋದು, ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಬಂದುಬಿಟ್ಟು ರಜತ್ ಕಿಶನ್ ಅವರು ಕೂಡ ನಾಮಿನೇಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಇವರು 50 ಡೇಸ್ ಅಂದರೆ 50 ದಿನ ಪೂರ್ಣಗೊಂಡ ನಂತರ ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇವರು ಕೂಡ ಈ ವಾರ ನಾಮಿನೇಟ್ ಆದರೆ ಆಗಿದ್ದಾರೆ. ಇನ್ನು ಚೈತ್ರ ಮತ್ತು ಇವರಿಗೆ ಹೋಲಿಸಿಕೊಂಡ್ರೆ ಚೈತ್ರ ಅವರು 7ನೇ ಸ್ಥಾನದಲ್ಲಿದ್ದರೆ, ರಜತ್ ಅವರು ತುಂಬ ಬಾಟಮ್ ಲಾಸ್ಟಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಇವರು ಕೊನೆಯಲ್ಲಿ ಲಾಸ್ಟಲ್ಲಿ ಇದ್ದಾರೆ ರಜತ್ ಅವರು. ಇವ್ರಿಗೆ ಜನರ ಕಡೆಯಿಂದ ಕೂಡ ರೆಸ್ಪಾನ್ಸ್ ಬರ್ತಾ ಇಲ್ಲ ಮತ್ತು ವೋಟಿಂಗ್ ಕೂಡ ಬಂದಿಲ್ಲ ಅಂತಲೇ ಹೇಳ್ಬೋದು. ಇಲ್ಲಿ ಒಂದೇನಂತಂದರೆ ರಜತ್ ಅಥವಾ ಚೈತ್ರ ಕುಂದಾಪುರ ಇಬ್ಬರಕ್ಕಿಬ್ಬರು ಡೇಂಜರ್ ಝೋನ್ನಲ್ಲೇ ಆದರೆ ಇದ್ದಾರೆ ಮತ್ತು ಈ ವಾರ ಏನಾದರೂ ವೋಟಿಂಗ್ ಮೇಲೆ ಎಲಿಮಿನೇಟ್ ನಿರ್ಧಾರ ಮಾಡೋದಾದರೆ ರಜತ್ ಅಥವಾ ಚೈತ್ರ ಅವರು ಪಕ್ಕ ಹೋಗ್ತಾರೆ ಅಂತಲೇ ಹೇಳ್ಬೋದು. ನಿಮ್ಮ ಪ್ರಕಾರ ಯಾರು ಹೋಗಿದ್ರೆ ಚೆನ್ನಾಗಿರುತ್ತೆ ಮತ್ತು ಯಾರು ಇದ್ದರೆ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆಲ್ ಇಟ್ಕೊಳ್ಳಿ.